ಹಲೋ ಹಲೋ Hello. ಸ್ನೇಹ Yes. ಸಂತೋಷ್ ಹಿಯರ್. Okay. That Santosh Gukav has given your number to connect with you regarding a job. Hello. Hello. So can tell me sir. So regarding job, Santosh has given your number. So for that I have called you. So you are looking for job. Yes sir. So in which field you are looking? Like accounts related. Accounting. So which is your mother tongue? So Kannada. ಕನ್ನಡ ಬರುತ್ತಾ? ಓಕೆ. ಸೊ ಚೆನ್ನಾಗೈತೆ ಬಿಡಿ. ಸೊ ನೀವು ಇವಾಗ ಎಲ್ಲಿ ಜಾಬ್ ಮಾಡ್ತಿದ್ದೀರಾ? ಅಂದ್ರೆ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪರ್ಸನಲ್ ಲೋನ್ ಡಿಪಾರ್ಟ್ಮೆಂಟ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮ್ ಸೊಲ್ಯೂಷನ್ ಅಲ್ಲಿ. ಓಕೆ. ಸೊ ಇವಾಗ ನೀವು ಅಕೌಂಟೆಂಟ್ಗೆ ಓಕೆನಾ ಅಕೌಂಟ್ ಜಾಬ್ ಮಾಡೋಕ್ಕೆ? ಓಕೆ. ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಿದೆ? ಸರ್ ಅಂದ್ರೆ 25 to 30 ಒಳಗಡೆ ಸರ್. ಸೊ 60 to 70 ಕೊಟ್ಟರೆ ಓಕೆನಾ? ಆಕ್ಚುಲಿ ನನಗೆ 20 ಕೊಡ್ತಿದ್ದಾರೆ ಅಂದ್ರೆ 18 ಇದೆ ಪ್ಲಸ್ ಇನ್ಸೆಂಟಿವ್ ಇದೆ ಇಲ್ಲಿ. ಓಕೆ. ನಾನು ಕೇಳಿದ್ರು 16 ಅಲ್ಲ 60,000. ಓಕೆ. ಅದು ಓಕೆನಾ? ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಿಮಗೆ? 1 year. 1 year ಇದೆನಾ? ಸೊ 60ಗೆ ಅಂದರೆ ನಿಮ್ಗೆ ಓಕೆನಾ? ಓಕೆ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರಬೇಕಾಗುತ್ತೆ, ಬರ್ತೀರಾ? ಬರ್ತೀನಿ. ಸೊ ಎಲ್ಲಿದ್ದೀರಾ ನೀವು ಅವಾಗ? ನಾವು ಯಶವಂತಪುರ ಲೊಕೇಶನ್ ಅಲ್ಲಿ ಇರೋದು. ಹೌದಾ? ಸೊ ಸಂತೋಷ್ ಅವ್ರಿಗೆ ನಾನು ಹೇಳ್ತೀನಿ ನಿಮ್ಮ ಬಗ್ಗೆ. ಸೊ ನಿಮ್ಮ ರೆಸ್ಯೂಮನ್ನು ಅವ್ರು ಫಾರ್ವರ್ಡ್ ಮಾಡ್ತೀರಾ, ನನಗೆ ಮಾಡ್ತೀರಾ? ಓಕೆ, ಹೆಂಗಾದ್ರೂ ಓಕೆ ಸರ್. ನಿಮ್ಗೆ ಫಾರ್ವರ್ಡ್ ಮಾಡಬೇಕು ಅಂದ್ರೆ ನಾನೇ ಮಾಡ್ತೀನಿ. ಓಕೆ. ನಿಮ್ಗೆ ಇನ್ಫಾರ್ಮ್ ಮಾಡಿದ್ರು ಅಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು. ನಾನು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ ಅಂತಿದ್ದೀನಿ. GST ಬಗ್ಗೆನಾ ಹೇಳ್ತಿರೋದು ನೀವು? GST ಬಗ್ಗೆನಾ? GST ರಿಲೇಟೆಡ್. ಓಕೆ. ಇವಾಗ ನಿಮಗೆ 60K ಓಕೆನಾ ಅಥವಾ ಇನ್ನೂ ಹೆಚ್ಚಿಗೆ ಬೇಕಾ? ಇಲ್ಲ ಸದ್ಯಕ್ಕೆ 60K ಸಾಕು ಸರ್. ಯಾಕೆ ಅಂತ ಅಂದ್ರೆ 1 year ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರೋದು. ಅದು ಕಲಿಬೇಕು ನಾನು. ಇಲ್ಲ, ನಮ್ಮಲ್ಲಿ ನಾವು ಒಂದು ಸ್ವಲ್ಪ ಜಾಸ್ತಿ ಕೊಡ್ತಿದ್ವಿ, ಅದಕ್ಕೆ ಅದು 1 yearಗೆ ನಾವು 75 to 80 ಕೊಡ್ತಿದ್ವಿ, ಅದಕ್ಕೆ ಕೇಳಿದೆ ನಾನು. ಇಲ್ಲ 1 year ಸಾಕು ಸರ್ ನನಗೆ. 60 ಸಾಕು. ಅಂದ್ರೆ ಕಲ್ಸ್ಕೊತೀನಿ, ಅದಾದ್ಮೇಲೆ ಇನ್ಕ್ರೀಸ್ ಮಾಡಿ ಪರವಾಗಿಲ್ಲ. ಓಕೆ. 1 month ಚೆಕ್ ಮಾಡ್ತೀವಿ 60ಅಲ್ಲಿ. ನೀವು ಆವಾಗ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಿಮಗೆ 10K ಕೊಡ್ತೀವಿ, ಸರಿನಾ? ಓಕೆ. ಅಂದ್ರೆ ಟ್ರೈನಿಂಗ್ ಇರುತ್ತಲ್ವಾ ಫಾರ್ ಎಕ್ಸಾಂಪಲ್? ಯಾಕೆಂದ್ರೆ ನಮ್ದು ಟ್ರೈನಿಂಗ್ ಎಲ್ಲ ಏನು ಕೊಡಲ್ಲ ನಾವು. ನೀವು ಎಕ್ಸ್ಪೀರಿಯನ್ಸ್ಗೆ ಯಾಕೆ ಟ್ರೈನಿಂಗ್ ಕೊಡ್ಬೇಕು ನಾವು? ಹೌದು. ಅಂದ್ರೆ ಇದು ಬ್ಯಾಂಕಿಂಗ್ ಫೀಲ್ಡ್ ಟೋಟಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಂತ. ನಮ್ಗೆ ಇಲ್ಲಿ ಲಾಗಿನ್ ಸೆಕ್ಷನ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಾ. ಹಾಂ, ಬಟ್ ನಾವು ಕೊಡ್ತಾ ಇರೋದು ಕಡಿಮೆ ಸ್ಯಾಲ್ರಿ ಅಲ್ವಲ್ಲ, 60 ಕೊಡ್ತಿದ್ದೀವಿ. ಸೊ ನೀವು ಕಲ್ಕೊಂಬರ್ಬೇಕು. ಓಕೆ. ಓಕೆನಾ? ಯಾವಾಗ ಇಂಟರ್ವ್ಯೂಗೆ ಯಾವಾಗ ಪ್ರಿಪೇರ್ ಆಗ್ತೀರಾ? ನಾನು GST ರಿಲೇಟೆಡ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಅಂದ್ರೆ ಇದು ಅಕೌಂಟ್ ಸೆಕ್ಷನ್ ಅಲ್ಲ ನೀವು ಕೇಳ್ತಿರೋದು. ಅದು ಬಿಡಿ, ಅದು ಯಾವುದು ನಿಮ್ದು ಯಾವುದೂ ಇರಲಿ, ನನಗೆ ಪ್ರಾಬ್ಲಮ್ ಇಲ್ಲ. ನಿಮ್ಮ ಸ್ಯಾಲ್ರಿ ಬಗ್ಗೆ ಮಾತಾಡಿ ಮೊದಲು. ಸ್ಯಾಲ್ರಿ ಓಕೆನಾ ನಿಮಗೆ? ಸ್ಯಾಲ್ರಿ ಓಕೆ. ಸ್ಯಾಲ್ರಿ ಆಮೇಲೆ ನಿಮಗೆ ಕಡಿಮೆ ಮಾಡಿದ್ರು ಓಕೆ. ಸರ್ ಇಲ್ಲ ಅಂದ್ರೆ ಆಗಲಿಕ್ಕೆ ನಾನು ಬಿಡಲ್ಲ, ನಾನು ಕಲ್ತ್ಕೊತೀನಿ. ಕಲ್ಕೊಳ್ಳಿಲ್ಲ ಅಂದರೆ ಬೈ ಮಿಸ್ಟೇಕ್ ಕಲ್ಕೊಳ್ಳಿಲ್ಲ ಅಂದರೆ ಅದು ಹೇಳಿ. ಹಲೋ. ಕಲ್ಕೊಳ್ಳಿಲ್ಲ ಅಂದ್ರೆ ಅವಾಗ ಹೇಳಿ. 10Kನೂ ಆಗ್ಬೋದು, 7 ಆಗ್ಬೋದು, 8 ಆಗ್ಬೋದು, ಹೇಳಕ್ಕೆ ಬರಲ್ಲ. ಅದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ನೀವು ಚೆನ್ನಾಗಿ ಮಾಡಿದರೆ ನಿಮಗೆ 70, 80ನೂ ಕೊಡ್ಬೋದು. ಮಾಡಲಿಲ್ಲ ಅಂದ್ರೆ 7, 8 ಕೊಡ್ಬೋದು. ಸೊ ಥಿಂಕ್ ಮಾಡಿ ಹೇಳ್ತೀರಾ ನನಗೆ? ಥಿಂಕ್ ಮಾಡಿ ಕಾಲ್ ಬ್ಯಾಕ್ ಮಾಡಿ, ಓಕೆನಾ? ಓಕೆ. ಇಂಟರ್ವ್ಯೂ ಇರುತ್ತೆ, ಫುಲ್ ರೌಂಡ್ ಇರುತ್ತೆ. ತಿಂಡಿಗೆ ಏನು ತಿಂತೀರಾ? ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀರಾ? ನಾನ್ ವೆಜ್ ತಿಂತೀರಾ, ವೆಜ್ ತಿಂತೀರಾ, ಮೀನು ತಿಂತೀರಾ ಅಂತ ಕೇಳ್ತೀವಿ ಅಷ್ಟೇ.
ಹಲೋ, ಹಾ ಹೇಳಿ. ಅರ್ಥ ಆಯ್ತಾ ನನ್ನ ಕ್ವಶನ್ಸ್ ಎಲ್ಲ ಅರ್ಥ ಆಯ್ತಾ ನಿಮಗೆ? ಬಟ್ ಇಂಟರ್ವ್ಯೂ ಕ್ವಶನ್ ಅಲ್ಲಿ ಅಷ್ಟು ಕೇಳಲ್ವಲ್ಲ, ಅಂದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ ಥರ ಕೇಳ್ತಾರೆ. ಇಲ್ಲ, ಇದು ನಾವು ಅಕೌಂಟಿಂಗ್ ಅಂತ ಹೈರ್ ಮಾಡ್ತಿರೋದು ಅಷ್ಟೇ. ಬಟ್ ಹೆಲ್ತಿ ಇಂಪಾರ್ಟೆಂಟ್ ಇರೋದು ಚೆನ್ನಾಗಲ್ವಾ? ಫಸ್ಟ್ ಎಂಪ್ಲಾಯ್ ಹೆಲ್ತಿ ಆಗಿರಬೇಕು. ಅದಕ್ಕೆ ನಾವು ಏನು ತಿಂಡಿ ಮಾಡ್ತೀರಾ, ಏನು ಊಟ ಮಾಡ್ತೀರಾ ಅಂತ ಕೇಳ್ತೀವಿ. ಸರಿ, ನಿಮಗೊಂದು ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತೀನಿ ನಾನು ಇವತ್ತು. ಸೊ ಅಲ್ಲಿ ಮಾತಾಡೋಣ. ಪ್ರಿಪೇರ್ ಆಗಿ ಚೆನ್ನಾಗಿ ಏನು ತಿಂಡಿ ತಿಂತೀರಾ ಅಂತ. ಮಂಡೇ ಟು ಸಂಡೇವರೆಗೂ ನನಗೆಲ್ಲನೂ ಡಿಟೇಲ್ ಬೇಕು. ನಿಜ ನಿಜ. ನೀವು ತಿಂಡಿ ಮಾಡಲ್ವಾ? ಅದೇ ಕೇಳ್ತೀವಿ ಅಷ್ಟೇ. ಬಟ್ ನಾನು ಯಾವ ಥರ ಕೇಳ್ತೀನಿ ಅಂದರೆ, ಮಂಡೇ ಕೇಳಿದ್ದು ವೆನ್ಸ್ಡೇಗೆ ಏನಿರುತ್ತೆ ಅದು ರಿಪೀಟ್ ಆಗಿರೋ ಆ ಥರ ತಿಂಡಿ ಹೇಳ್ಬೇಕು. ನಾನು 10 ಟೈಮ್ಸ್ ಕೇಳ್ತೀನಿ, ಎಲ್ಲ ಸೇಮ್ ಆರ್ಡ್ರಲ್ಲೇ ಹೇಳ್ಬೇಕು ನೀವು. ಓಕೆನಾ? ಓಕೆ ಓಕೆ, ಬಾಯ್. ತಿಂಡಿ ತಿಂದು ಫೋನ್ ಮಾಡಿದ್ದಾಳೆ ನಮಗೆ. ಸೊ ಏನಂತ ಅದ್ರ ಬಗ್ಗೆ ಮಾತಾಡೋಣ. ಕಾಲ್ ಮಾಡ್ತಿದ್ದೀನಿ. ಹಾಂ ಹೇಳಿ, ಏನು ಹೇಳ್ತಿದ್ರಿ? ಹ್ಞೂ, ಕೇಳ್ತೀರಿ, ಊಟ ಏನ್ ತಿಂತೀರಾ, ತಿಂಡಿ ಏನ್ ಮಾಡ್ತೀರಾ, ಬೆಳಿಗ್ಗೆ ತಿಂಡಿ ಏನ್ ತಿಂತೀರಾ, ನಾನ್ ವೆಜ್ ತಿಂತೀರಾ, ಮೀನ್ ತಿಂತೀರಾ, ಈ ಕ್ವಶನ್ಸ್ ಕೇಳ್ತಾರಂತ ಇಂಟರ್ವ್ಯೂ ಯಾರಾದ್ರೂ ಕೇಳ್ತಾರ? ಹಿಂಗೆಲ್ಲ ಕೇಳ್ಬೋದು, ಅದರಲ್ಲಿ ಏನಿದೆ. ಸೊ ಅವ್ರ ರಿಕ್ವೈರ್ಮೆಂಟ್ ಇದ್ರೆ ಕೇಳ್ಬೋದು. ಏನಂತಂದ್ರು ಅವರು? ಅದೇ ಅಂದ್ರು. ಅದು ಹಿಂಗಲ್ವಾ? ಆಮೇಲೆ 60K ಬಿಟ್ರೆ 70-80 ತನಕ ಪ್ರೊವೈಡ್ ಮಾಡ್ತಾರಂತೆ. ಕೇಳಿದ್ರು. ಆಮೇಲೆ ಕೊಟ್ಟಿಗೆ, ಆಮೇಲೆ ಇನ್ ಕೇಸ್ ಏನಾದ್ರು ಅದೇ ಟ್ರೈನ್ ಮಾಡಲ್ವಂತೆ, ಸ್ವಲ್ಪ ಟ್ರೈನಿಂಗ್ ಇರಲ್ವಂತೆ, ಎಕ್ಸ್ಪೀರಿಯನ್ಸ್ ಇರತ್ತಲ್ಲ 1 year, ಮತ್ತೆ ಟ್ರೈನ್ ಮಾಡಲ್ಲ ಅಂತಿದ್ರು. ಅದೇ ಫೀಲ್ಡ್ ಆದ್ರೆ ಓಕೆ ಇತ್ತು. ಬಟ್ ಥಿಯರಿಟಿಕಲ್ ನಾಲೆಜ್ ಇದೆ ಅಷ್ಟೇ, ಬಿಟ್ರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಟ್ರೈ ಮಾಡಿ ನೋಡಿ, ಅದರಲ್ಲಿ ಏನಿದೆ. ಅದೇ ಟ್ರೈ ಮಾಡ್ತೀನಿ. ಬಟ್ ಆಮೇಲೆ ಏನಾಗ್ತದೆ ಗೊತ್ತಾ, ಇನ್ ಕೇಸ್ ಏನಾಗ್ತದೆ ಪರ್ಫಾರ್ಮೆನ್ಸ್ ಹೋಗುತ್ತೆ, ಇಲ್ಲ ಅಂತ ಅಂದ್ರೆ ಲಾಸ್ಟ್ಲಿ 10K ಹಂಗೂ ಕೊಡ್ಬೋದು, ನೀವು ಓಕೆ ಇದ್ದೀರಾ ಅಂತ ಕೇಳಿದ್ರು. ಹೌದಾ? ಆ ಥರ ಡಿಗ್ರಿಮೆಂಟ್ ಮಾಡಲ್ವಲ್ಲ? ಹಂಗೆ ಕೇಳಿದ್ರು ನನ್ನ ಹತ್ರ. ನೀವು ಅದನ್ನ ನೋಡಿ ಏನಾಗುತ್ತೆ ಅಂತ. ಅದು ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ನಾನು ಟ್ರೈನ್ ಮಾಡ್ತೀರಾ ಅಂತ ಕೇಳಿದೆ. ಅಂದ್ರೆ ಸ್ವಲ್ಪ ಆದ್ರೂ ಈ ತರ ಅಂತ ಗೈಡ್ ಮಾಡ್ಬೇಕಲ್ವಾ ಅಂತ ಕೇಳಿದೆ. ಇಲ್ಲ, ಟ್ರೈನ್ ಮಾಡಲ್ಲ, ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಅಂತ ಅಂದ್ರು. ನಾನು ಅದೇ ಹೇಳಿದೆ, ಬ್ಯಾಂಕಿಂಗ್ ರಿಲೇಟೆಡ್ ಒಂದಿದೆ, ಬಟ್ ಈ ತರ ಅಕೌಂಟ್ ರಿಲೇಟೆಡ್ ಒಂದು ಇಲ್ಲ ಅಂತ ಅಂದೆ. ಅದೇ ಹೇಳಿದ್ರು. ಇವಾಗ ನಿಮ್ದು ಏನ್ ಥಿಂಕಿಂಗ್ ಇದೆ? ಸ್ಯಾಲ್ರಿ ಕೊಡ್ತಾರಂತೆ. ಇಲ್ಲ ಅಂತ ಅಂದ್ರೆ 10 ತನಕನೂ ಕೊಡ್ತೀವಿ, ನೀವು ಓಕೆ ಇದೀರಾ ಓಕೆ ಅಂತ ಕೇಳಿದ್ರು. ಕೊಡ್ತಾರಾ? ಹಂಗಿನ ಮಾಡ್ತಾರಾ? ನೀವು ತಿಂಡಿ ಏನ್ ಮಾಡ್ತೀರಾ? ತಿಂಡಿ ಏನ್ ಮಾಡ್ತೀರಾ ನೀವು? ತಿಂಡಿ ಏನ್ ಮಾಡ್ತೀರಾ ಅಂತ ಕೇಳಿದೆ. ಅಂದ್ರೆ ಬೆಳಿಗ್ಗೆ ತಿಂಡಿನ ಡೈಲಿ ಏನಾದ್ರೂ ಬೇರೆ ಬೇರೆ ಇರುತ್ತೆ. ಅದೇ ಏನ್ ಹೇಳಿ. ಮಂಡೇ ಏನ್ ಮಾಡ್ತೀರಾ? ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ. ಹೌದಾ? ಥರ್ಸ್ಡೇ ಏನಿರುತ್ತೆ? ಫ್ರೈಡೇ ಓ, ಈ ತರನಾ? ಮತ್ತೆ ಇದೇ ತರ ಕ್ವಶನ್ಸ್ ಕೇಳ್ತಾರ ಅವರು? ಹೌದಾ? ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತೀರಾ? ಅನ್ನ, ಸಾಂಬಾರ್, ಪಲ್ಯ. ನಿಮ್ದು ಇಂಟರ್ವ್ಯೂ ಸೆಲೆಕ್ಟ್ ಆಯ್ತು. ಕಟ್ ಮಾಡಿದ್ಲು.